ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಾವು ಮಹಾವಾಕ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಪ್ರಾರ್ಥನೆ ಮಾಡೋಣ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಈ ಮಹಾವಾಕ್ಯ ಅಂದರೆ ಏನು ಅಂತ ಮೊದಲು ತಿಳ್ಕೊಬೇಕು ನಾವು. ಏನಿದು ಮಹಾವಾಕ್ಯ ಅಂದರೆ? ದೊಡ್ಡ ಮಾತು ಅಂತ ಹೇಳಿದ್ದಾರೆ. ದೊಡ್ಡ ಮಾತು. ಯಾವುದಕ್ಕೆ ದೊಡ್ಡ ಮಾತು ಅನ್ನೋದು? ಜೀವಾತ್ಮ ಮತ್ತೆ ಪರಮಾತ್ಮನಿಗಿರುವ ಸಂಬಂಧವನ್ನು ಹೇಳೋದೇ ದೊಡ್ಡ ವಾಕ್ಯ, ದೊಡ್ಡ ಮಾತು. ಇವಾಗ ಅದು ಯಾತಕ್ಕೆ ಅದು ದೊಡ್ಡ ಮಾತು ಅನ್ಸುತ್ತೆ? ಮಹಾವಾಕ್ಯ ಅಂತ ಯಾಕೆ ಅನ್ಸುತ್ತೆ? ಅದರಿಂದನೇ ನಾವು ಏನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ, ನಮ್ಗೆ ಮೂಲ ಹಿಡಿಬೇಕು ಅಂದ್ರೆ ಅದು ಗೊತ್ತಾಗ್ಬೇಕು ಅನ್ಸುತ್ತೆ. ಹೌದು. ಅಂದ್ರೆ ನಮ್ಮ ಜೀವನದ ಅತ್ಯಂತ ಪ್ರಮುಖವಾದ ವಿಷಯವನ್ನ ಅದು ಹೇಳುತ್ತೆ. ಅಂದ್ರೆ ನಾವು ಜೀವಾತ್ಮರು ಏನಂತ ತಿಳ್ಕೊಂಡಿರ್ತೀವಿ? ನಾವು ಏನು ಅಂತ ತಿಳ್ಕೊಂಡಿರ್ತೀವಿ? ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಆ ಭಗವಂತನ ಸ್ವರೂಪನೇ ಅಂತ ಹೇಳುತ್ತೆ. ಅಂದ್ರೆ ನಾನು ಸಾಮಾನ್ಯವಾಗಿ ನಾವೇನು ತಿಳ್ಕೊಂಡು ನಾನು ಅಲ್ಪ ಅಂತ ತಿಳ್ಕೊಂಡಿರ್ತೀವಿ. ನಾನು ಅಲ್ಪ ಅಲ್ಲ, ನಾನು ಅನಂತ ಅಂತ ಹೇಳುತ್ತೆ ಈ ಮಹಾವಾಕ್ಯಗಳು. ಅದ್ರ ಕಡೆ ನಮಗೆ ಪಾಯಿಂಟ್ ಮಾಡಿ ತೋರಿಸುತ್ತೆ. ಅದಕ್ಕೆ ಮಹಾವಾಕ್ಯ ಅಂತಾರೆ. ಅದರಲ್ಲಿ ಎಷ್ಟು ಒಳ್ಳೆ ಅರ್ಥ ಅಡಗಿದೆ, ತುಂಬ ದೊಡ್ಡ ಅರ್ಥ ಅಡಗಿದೆ. ಅದಕ್ಕೆ ಮಹಾವಾಕ್ಯ ಅಂತ ಹೇಳ್ತಾರೆ. ಈಗ ಈ ಜೀವಾತ್ಮ ಪರಮಾತ್ಮ ಎರಡು ಒಂದೇ ಅಂತ ನಾವು ತಿಳ್ಕೋಬೇಕು. ಈ ಮಹಾವಾಕ್ಯಗಳನ್ನ ಎಲ್ಲಿಂದ ತಗೊಂಡಿದ್ದಾರೆ? ವೇದಗಳು, 4 ವೇದಗಳು. ಮಹಾವಾಕ್ಯಗಳನ್ನ 4 ವೇದಗಳಿಂದ ತಗೊಂಡಿದ್ದಾರೆ. 4 ವೇದಗಳು ಯಾವ್ದಾವ್ದಪ್ಪ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ ಮಹಾವಾಕ್ಯಗಳಲ್ಲಿ ಮೊದಲನೇ ವಾಕ್ಯ ಯಾವುದು? ಉಪದೇಶ ವಾಕ್ಯ. ಫಸ್ಟ್ ನಮಗೆ ಯಾರಾದರೂ ಒಬ್ರು ಹೇಳಬೇಕು ನೀನು ಯಾರು ಅಂತ, ಇಲ್ದಿದ್ರೆ ಹೆಂಗೆ ಗೊತ್ತಾಗುತ್ತೆ? ಇವಾಗ ಮಗು ಹುಟ್ಟಿದ ತಕ್ಷಣ ತಾಯಿ ಅದಕ್ಕೊಂದು ಹೆಸರಿಡ್ತಾರೆ. ಆಮೇಲೆ ತಾಯಿನೇ ಎಲ್ಲಾರನ್ನೂ ತೋರಿಸ್ತಾಳೆ. ನಾನು ತಾಯಿ, ಇದು ಅಪ್ಪ, ಇದು ನಿನ್ನ ಫ್ರೆಂಡು, ಇದಿಂಥದ್ದು, ಇದು ಅಜ್ಜಿ, ಇದು ಅಜ್ಜ, ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಾಳಲ್ವಾ. ಆಮೇಲೆ ಅದು ತಿಳ್ಕೊಳ್ಳುತ್ತೆ ಯಾರ್ಯಾರು ಏನೇನು ಅಂತ ತಿಳ್ಕೊಳ್ಳುತ್ತೆ ಒಂದು ಮಗು ಹುಟ್ಟಿದಾಗ. ಹಾಗೆ ಈ ಗುರುಗಳು ಒಬ್ರು ಬೇಕು ನಮಗೆ. ನೀನು ಯಾರು ಅಂತ ತೋರಿಸ್ಕೊಡ್ಬೇಕು. ಅದಕ್ಕೆ ಎಂಥ ಗುರುಗಳಿರ್ಬೇಕು ನಮಗೆ? ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಹೇಳಿದ್ರು. ಶ್ರೋತ್ರಿಯ ಮತ್ತೆ ಬ್ರಹ್ಮನಿಷ್ಠ. ಶ್ರೋತ್ರಿಯ ಅಂದ್ರೆ ಅವರು ವಿಚಾರನ ಅರ್ಥ ಆಗೋಂಗೆ ಹೇಳ್ಬೇಕು, ಅವ್ರಿಗೆ ಫಸ್ಟ್ ಅರ್ಥ ಆಗಿರ್ಬೇಕು. ಶ್ರೋತ್ರಿಯ ಅಂದ್ರೆ ಅವ್ರಿಗೆ ಅರ್ಥ ಆಗಿರ್ಬೇಕು. ಆಮೇಲೆ ಅವರು ಅರ್ಥ ಆಗೋ ತರ ಹೇಳಕ್ ಬರ್ಬೇಕು, ಶಿಷ್ಯನಿಗೆ ಅರ್ಥ ಆಗೋ ತರ ಹೇಳಕ್ ಬರ್ಬೇಕು. ಬ್ರಹ್ಮನಿಷ್ಠ ಅಂದ್ರೆ ಅವರು ಬ್ರಹ್ಮ ಸ್ವರೂಪ ನಾನು ಅಂತ ಅವರು ತಿಳ್ಕೊಂಡಿರ್ಬೇಕು ಫಸ್ಟ್. ಆಗ ಅಂತಹ ಗುರು ನಮಗೆ ತಿಳಿ ಹೇಳಿದಾಗ ನಮಗದು ಅರ್ಥ ಆಗುತ್ತೆ. ಆಮೇಲೆ ನಮ್ಗದ್ರಲ್ಲಿ ನಂಬಿಕೆನೂ ಬರುತ್ತೆ.
ನಂಬಿಕೆ ಫಸ್ಟು, ಆಮೇಲೆ ನಮಗೆ ಅರ್ಥ ಆಗಬೇಕು, ಆಮೇಲೆ ಹೌದು ನಾನೇ ಅದು ಅಂತ ಅದು ದೃಢ ಆಗಬೇಕು. ಈ 3 ಸ್ಟೆಪ್ಪು ಈ ದೃಢ ಆದಮೇಲೆ ನಾವು ಬ್ರಹ್ಮನಿಷ್ಠರಾಗ್ಬಿಡ್ತೀವಿ, ನಾವು ಕೂಡ ಬ್ರಹ್ಮಸ್ವರೂಪ ಅಂತ ನಮಗೆ ಗೊತ್ತಾಗ್ತದೆ. ಈಗ ಮೊದಲನೇ ವಾಕ್ಯ ಉಪದೇಶ ವಾಕ್ಯ. ಉಪದೇಶ ವಾಕ್ಯ ಯಾವುದಪ್ಪ? ಉಪದೇಶ ವಾಕ್ಯ ಮೊದಲೇನು ಹೇಳ್ತಾರವರು? ತತ್ವಂ ಅಸಿ ಅಂತ ಹೇಳ್ತಾರೆ. ತತ್ ಅಂದರೆ ಅದು, ತ್ವಂ ಅಂದರೆ ನೀನು, ಅಸಿ ಅದೇ ಆಗಿದೀಯಾ, ನೀನು ಅದೇ ಆಗಿದೀಯಾ ಅಂತ ಹೇಳ್ತಾರೆ. ನೀನು ಯಾರು ಅಂತ ಹೇಳೋದೇ ಅಂದ್ರೆ ಅದು ಯಾರೋ ಯಾವ್ದ್ರೋ ಒಂದು ಕಡೆ ಬೆಟ್ ಮಾಡಿ ತೋರಿಸ್ತಾರೆ. ತತ್ವಮಸಿ, ನೀನು ಅದೇ ಆಗಿದೀಯಾ. ಏನು ಅದೇ ಅಂದ್ರೆ ಅದೇ ಅಂದ್ರೆ ಬ್ರಹ್ಮ, ಬ್ರಹ್ಮನ್, ಪರಬ್ರಹ್ಮ ಅಂತ ಹೇಳ್ತಾರೆ. ನೀನು ಪರಬ್ರಹ್ಮನೇ ಆಗಿದೀಯಾ ಅಂತ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದ್ರು. ಅದು ಹೇಗೆ ನಾನು ಪರಬ್ರಹ್ಮ? ನಾವು ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತೀರಾ? ಇಲ್ಲ ತಾನೆ? ನಾವು ಹೇಳಿದ ತಕ್ಷಣ ಯಾವುದನ್ನಾದ್ರೂ ಒಪ್ಕೊಳ್ತೀವಾ? ಖಂಡಿತ ಒಪ್ಕೊಳ್ಳಲ್ಲ. ಹೇಗೆ ಪರಬ್ರಹ್ಮ ಅಂತ ಪ್ರಶ್ನೆ ಮಾಡ್ತೀವಿ. ಆಗ ಅವರು ಪರಬ್ರಹ್ಮನ ಲಕ್ಷಣಗಳನ್ನು ಹೇಳ್ತಾರೆ. ಪರಬ್ರಹ್ಮನ ಲಕ್ಷಣಗಳು ಏನು? ಅದಕ್ಕೆ ಲಕ್ಷಣ ವಾಕ್ಯ. ಎರಡನೇದು ಲಕ್ಷಣ ವಾಕ್ಯ. ಲಕ್ಷಣ ಅಂದರೆ ಪರಬ್ರಹ್ಮನ ಲಕ್ಷಣಗಳು ಏನೇನು ಅಂತ ವಿವರಿಸ್ತಾರೆ. ಅದೇನದು? ಪ್ರಜ್ಞಾನಂ ಬ್ರಹ್ಮ ಅಂತ. ಅಂದರೆ ಪ್ರಜ್ಞಾನ ಅಂದರೆ ಅರಿವು, ಅರಿವೇ ಬ್ರಹ್ಮ ಅಂತ ಹೇಳ್ತಾರೆ. ಆಮೇಲೆ ಮೂರನೇ ವಾಕ್ಯ ಏನು? ಅಭ್ಯಾಸ ವಾಕ್ಯ. ಈಗ ನೀನು ತತ್ವಮಸಿ ಅಂತ ಹೇಳಿದ್ರು, ಉಪದೇಶ ಮಾಡಿದ್ರು. ಆಮೇಲೆ ಅಸಿ, ನೀನು ಅದೇ, ಅದೇ ಅಂದರೆ ಬ್ರಹ್ಮ ಅಂತ ಹೇಳಿದ್ರು. ಆ ಬ್ರಹ್ಮನ ಲಕ್ಷಣಗಳು ಹೇಳಿದ್ರು. ನೀನು ಅದೇ ಅಂತ ಹೇಳಿಬಿಟ್ರು. ಈಗ ಇವನು ಅದನ್ನು ಅಭ್ಯಾಸ ಮಾಡಬೇಕು. ನಾನು ಅದೇ ಆಗಿದ್ದೀನಿ, ನಾನು ಅದೇ ಆಗಿದ್ದೀನಿ ಅಂತ ಅಭ್ಯಾಸ ಮಾಡಬೇಕು. ಈ ಅಭ್ಯಾಸ ವಾಕ್ಯಕ್ಕೆ ಅಯಮಾತ್ಮ ಬ್ರಹ್ಮ ಅಂತ ಹೇಳ್ತಾರೆ. ಅಯಮಾತ್ಮ ಬ್ರಹ್ಮ ಅಂದರೆ, ಅಯಂ ಅಂದರೆ ಇದು, ಆತ್ಮ ಬ್ರಹ್ಮ, ಈ ಆತ್ಮ ಬ್ರಹ್ಮ ಅಂತ. ಅದಾದ ಮೇಲೆ ಅವನಿಗೆ ಕರೆಕ್ಟಾಗಿ ಜ್ಞಾನ ಬರುತ್ತೆ. ಅದು ಅನುಭವ ವಾಕ್ಯ. ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾನೆ. ಅಂದರೆ ನಾನು ಬ್ರಹ್ಮನೇ ಆಗಿದ್ದೇನೆ ಅಂತ ಅವನಿಗೆ ಜ್ಞಾನ ಬಂದ್ಬಿಡುತ್ತೆ. ಇದು 4 ಮಹಾವಾಕ್ಯಗಳು. ಈಗ ಈ ಮಹಾವಾಕ್ಯಗಳನ್ನ ಎಲ್ಲಿಂದ ತಗೊಂಡಿದ್ದಾರೆ? ವೇದಗಳಿಂದ ತಗೊಂಡಿದ್ದಾರೆ. ವೇದಗಳು ಅನಂತ, ತುಂಬ ಅಪಾರ, ಅದು ಸಮುದ್ರ ಇದ್ದ ಹಾಗೆ. ಅದರಿಂದ ಇಡೀ ವೇದನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ಅದನ್ನು ಚಿಕ್ಕದಾಗಿ ಮಾಡಿಬಿಟ್ಟು ಏನು ಮಾಡಿದ್ದಾರೆ? ಅದನ್ನು ಉಪನಿಷತ್ತುಗಳು, ವೇದದ ಕೊನೆ ಭಾಗ ಉಪನಿಷತ್ತು ಅಂತ ಹೇಳ್ತಾರೆ. ಆ ಉಪನಿಷತ್ತಿನಿಂದ ಇವರು ಏನು ತಗೊಂಡಿದ್ದಾರೆ? 4 ವಾಕ್ಯಗಳನ್ನ ತಗೊಂಡಿದ್ದಾರೆ. ಈ 4 ವಾಕ್ಯಗಳು ಅದರಲ್ಲಿ ನಾನು ಯಾರು ಅಂತ ನಮಗೆ ಪೂರ್ತಿ ಜ್ಞಾನ ಬಂದುಬಿಡುತ್ತೆ. ಈ ಜ್ಞಾನ ಬಂದ ಮೇಲೆ ನಮಗೆ ಮುಕ್ತಿ. ಈಗ ಮೊದಲನೇ ವಾಕ್ಯ ಎಲ್ಲಿಂದ ತಗೊಂಡ್ರು? ಯಾವ ವೇದದಿಂದ ತಗೊಂಡ್ರು? ಮೊದಲನೇ ವಾಕ್ಯ ತತ್ವಂ ಅಸಿ ಅನ್ನೋದು ಅದು ಸಾಮವೇದದ ಚಾಂಡೂಕ್ಯ ಉಪನಿಷತ್ತು. ಆ ಉಪನಿಷತ್ತಿಂದ ತಗೊಂಡಿದ್ದಾರೆ. ಸಾಮವೇದದ ಚಾಂಡೂಕ್ಯ ಉಪನಿಷತ್ತಿಂದ ತಗೊಂಡಿದ್ದಾರೆ. ಅಂದರೆ ನೀನು ಈ ದೇಹ ಮನ ಬುದ್ಧಿಗಳಲ್ಲ, ನೀನು ಆ ಪರಬ್ರಹ್ಮನೇ ಅಂತ ಉಪದೇಶ ಮಾಡ್ತಾರೆ. ಎರಡನೇ ವಾಕ್ಯ ತಗೊಂಡಿರೋದು ಲಕ್ಷಣ ವಾಕ್ಯ ಅಂತಾರೆ. ಪ್ರಜ್ಞಾನಂ ಬ್ರಹ್ಮ ಅಂತ, ಅರಿವೇ ಬ್ರಹ್ಮ, ಪರಬ್ರಹ್ಮ ಶುದ್ಧವಾದ ಅರಿವು, ನೀನು ಕೂಡ ಅರಿವಿನ ಸ್ವರೂಪ ಅಂತ ಹೇಳ್ತಾರೆ. ಇದನ್ನ ಋಗ್ವೇದದ ಐತಿರೇಯ ಉಪನಿಷತ್ತಿಂದ ತಗೊಂಡಿದ್ದಾರೆ. ಇದು ಹೇಗೆ ನಾನು ಪರಬ್ರಹ್ಮ ಅಂತ
ಅವನಿಗೆ ಗೊತ್ತಾಗಬೇಕು. ಇದು ನಾನು ಹೇಗೆ ಪರಬ್ರಹ್ಮ ಅಂತ ಗೊತ್ತಾಗಬೇಕು ಅಂದರೆ, ಮೊದಲು ಒಂದು ಕಥೆ ಹೇಳ್ತಾರೆ. ಒಬ್ಬ ಶ್ವೇತಕೇತು ಅಂತ ಇರ್ತಾನೆ. ಅವನು ಉದ್ದಾಲಕ ಅನ್ನೋನು ಮಗ. ಉದ್ದಾಲಕನ ಮಗ ಶ್ವೇತಕೇತು ಗುರುಕುಲಕ್ಕೆ ಹೋಗಿರ್ತಾನೆ. ಎಲ್ಲ ವಿದ್ಯೆಗಳನ್ನ ಕಲಿತು ಬರ್ತಾನೆ. ಮುಖದಲ್ಲಿ ತೇಜಸ್ಸು. ನಾನು ಎಲ್ಲ ವಿದ್ಯೆ ಕಲ್ತ್ಬಿಟ್ಟೆ ಅಪ್ಪ ಅಂತ ಬಂದು ಹೇಳ್ತಾನೆ. ಓಹ್ ಹೌದಾ ಮಗನೇ ಅಂತ ಶ್ವೇತಕೇತುನ ನೋಡ್ತಾನೆ ಉದ್ದಾಲಕ. ಶ್ವೇತಕೇತು ಮುಖದಲ್ಲಿ ಗರ್ವ. ನನಗೆ ಎಲ್ಲ ಗೊತ್ತು ಅಂತ ಅವನಿಗೆ ಮುಖದಲ್ಲಿ ಗರ್ವ ಇರುತ್ತೆ. ಆದರೆ ಒಂದು ಇದೆ, ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ. ಅಂದರೆ ವಿದ್ಯೆನ ನಾವು ಎಷ್ಟು ಕಲಿತೀವೋ ನಮಗಷ್ಟು ವಿನಯ ಬರುತ್ತೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇವನ ಮುಖದಲ್ಲಿ ವಿನಯನೇ ಇಲ್ಲ. ನಾನೇ ಎಲ್ಲ ಕಲ್ತಿದ್ದೀನಿ ಅನ್ನೋ ಗರ್ವ ಇದೆ. ಹಾಗಾದರೆ ಇವನು ಏನೂ ಕಲ್ತಿಲ್ಲ ಅಂತ ತಂದೆ ನಿರ್ಧಾರ ಮಾಡ್ತಾನೆ. ಆವಾಗ ಅವನು ಒಂದು ಪ್ರಶ್ನೆ ಕೇಳ್ತಾನೆ. ನೀನು ಏನನ್ನ ತಿಳ್ಕೊಂಡ್ರೆ ಎಲ್ಲಾನು ತಿಳ್ಕೊಂಡಂಗಾಗುತ್ತೋ ಅದನ್ನು ಕಲ್ತಿದೀಯಾ, ಅದನ್ನು ತಿಳ್ಕೊಂಡಿದೀಯಾ ಅಂತ ಕೇಳ್ತಾನೆ. ಅವನಿಗೆ ಅರ್ಥ ಆಗಲ್ಲ. ಏನದು, ಏನನ್ನ ತಿಳ್ಕೊಂಡ್ರೆ ನಾನೆಲ್ಲ ತಿಳ್ಕೊಂಡಂಗಾಗತ್ತೆ ಅಂತ ಅವನಿಗೆ ಗೊತ್ತಾಗಲ್ಲ. ಏನದು, ಇಲ್ವಲ್ಲ ನಾನು ಅದನ್ನೇನು ತಿಳ್ಕೊಂಡಿಲ್ಲ, ನಮ್ಮ ಗುರುಗಳಿಗೂ ಗೊತ್ತಿಲ್ಲ ಅನ್ಸುತ್ತೆ, ಅವರು ನನಗೆ ಹೇಳಿಲ್ಲ ಅಂತ ಹೇಳ್ಬಿಡ್ತಾರೆ. ಒಂದು ನಿಮಿಷ. ಅದೇ ಕೊಡ್ಲಾ, ನನಗೆ ಕ್ಲಾಸ್ ಇದೆ ಕೊಟ್ಟು ಕಳಿಸ್ಬಿಡ್ತಾ ಇದ್ದೀನಿ. ಇಲ್ಲ ಇಲ್ಲ, ನಾನು ಸಾಮಾನ್ಯ ಇದು ಅದ್ರಲ್ಲಿ ಹಿಡಿಸುತ್ತಾ ಗೊತ್ತಿಲ್ಲ ನನಗೆ. ನನಗೂ ಗೊತ್ತಿಲ್ಲ. ಇದಕ್ಕೇನು ಕವರ್ ಹಾಕ್ಬಿಟ್ಟು ಕೊಡ್ಬೇಕಾ? ಅಲ್ಲ, ಅವಳೇನೋ ಅದರಲ್ಲಿ ಇಟ್ಟಿದ್ದಾಳಂತೆ ಫೈಲಲ್ಲಿ, ಅದರೊಳಗೆ ಹಾಕ್ಬಿಡ್ಬೇಕಂತೆ. ಒಂದು ಪೇಜ್ ಏನೋ ಅದಕ್ಕೆ ಖಾಲಿ ಬಿಟ್ಟಿದ್ದಾಳಂತೆ, ಅದರೊಳಗಡೆ ಇದನ್ನು ಹಾಕ್ಬೇಕು ಹಂಗೆ ಹೇಳಿದ್ರು. ಇವಾಗ ಎಷ್ಟು ಟೈಮು? 4:40. ಅವ್ರು ಇರ್ತಾರೆ 5:30ವರೆಗೂ ಅವ್ರು ಇರ್ತಾರೆ. ಅಷ್ಟೇ, ಇದು ಹೋಗ್ಬಿಟ್ಟು ಆಫೀಸಲ್ಲಿ ಗೊತ್ತಾಯ್ತು. ಫೈಲಲ್ಲಿ ಒಂದು ಪೇಜ್ ಖಾಲಿ ಇರುತ್ತಂತೆ, ಇದಕ್ಕೋಸ್ಕರ ಬಿಟ್ಟಿದ್ದಾಳಂತೆ, ಅದ್ರೊಳಗೆ ಹಾಕ್ಬಿಟ್ರೆ ಆಯ್ತು. ಅವರೇ ಹಾಕೋತಾರಂತೆ ಅಥವಾ ನೀನು ಹಾಕ? ಅಲ್ಲ, ನಾನು ಕನ್ಫರ್ಮ್ ಮಾಡ್ಕೋಬೇಕಂತ. ಅವ್ರು ಆ ಫೈಲಲ್ಲಿ ಇಟ್ಟಿದಾರ ಇಲ್ವಾ ಅನ್ನೋದು ನಾನು ಕನ್ಫರ್ಮ್ ಮಾಡ್ಕೋಬೇಕಂತ. ಬರ್ತೀನಿ. ಸರಿಮಾ, ಥ್ಯಾಂಕ್ ಯು. ಹಾಂ, ಪರವಾಗಿಲ್ಲ. ನಾನು ಸಾಮಾನು ತಗೊಂಡು ಬಂದಿದ್ದೆ, ಅದರಲ್ಲಿ ದೊಡ್ಡದೇನಾದ್ರೂ ಅದರಲ್ಲಿ ಓಕೆಮ್ಮ, ಥ್ಯಾಂಕ್ ಯು. ಖುಷಿನಿ ಬೇರೆ ಓದ್ಬಿಡಮ್ಮ. ನೀರಾಗಬೇಕಾ? ಮುಗಿಸ್ಬಿಟ್ಟು ಓದ್ತಾ ಇದ್ದು, ನಾನು ಆಮೇಲೆ ಹಾಲು ಮಾಡ್ಕೊಡ್ತೀನಿ. ಓಕೆ ಅಜ್ಜ? ಅಯ್ಯೋ, ಮೇಲ್ಗಡೆ ಅಂಕಲ್ ಬರ್ತಾರೆ 5:05ಕ್ಕೆ, ಅಷ್ಟರೊಳಗೆ ಓದ್ಬಿಡು. ಎಷ್ಟು ಓದ್ದೆ? ಬೇಡಮ್ಮ, ಫಸ್ಟ್ ಓದ್ಬಿಡಮ್ಮ. ಜೊತೆಲೇ ಓದು, ಜೊತೆಲೇ ಓದು. ಎಷ್ಟೊತ್ತು ಮಹಾ? ಆಗ ಅವನ್ನ ಕೇಳ್ತಾರೆ. ಇಲ್ವಲ್ಲ, ನನಗದು ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವರು ಅಲ್ಲೊಂದು ಆಲದ ಮರ ಇರುತ್ತೆ, ಆಲದ ಮರದ ಹತ್ರ ಕಳಿಸ್ತಾರೆ. ಒಂದು ಬೀಜ ತೊಗೊಂಡು ಬಾ ಅಂತ. ಬೀಜ ತರ್ತಾನೆ. ಒಡಿ ಬೀಜನ ಅಂತಾರೆ. ಬೀಜ ಒಡಿತಾನೆ. ಒಳಗಡೆ ಏನಿದೆ? ಏನೂ ಇಲ್ಲ. ಬೀಜ ಒಡೆದ್ರೆ ಒಳಗಡೆ ಏನೂ ಇಲ್ಲ. ಆದರೆ ಆ ಬೀಜದೊಳಗಡೆಯಿಂದ ಇಡೀ ಮರ ಬರುತ್ತೆ ತಾನೆ. ಇಡೀ ಮರ ಬೀಜದೊಳಗಡೆ ಅಡಕೊಂಡಿರುತ್ತೆ. ಅದೇ ತರಹ ಇಡೀ ಬ್ರಹ್ಮಾಂಡ ಆ ಪರಬ್ರಹ್ಮನಲ್ಲಿ ಇದೆ. ಪರಬ್ರಹ್ಮನಿಂದ ಇಡೀ ಬ್ರಹ್ಮಾಂಡ ಗೋಚರ ಆಗುತ್ತೆ, ಕಾಣಿಸ್ಕೊಳ್ಳುತ್ತೆ. ಅದರಿಂದ ಇಡೀ ಬ್ರಹ್ಮಾಂಡ ಏನೇನು ನಿನಗೆ ಕಾಣಿಸ್ತಿದೆಯೋ ಅದೆಲ್ಲ ಅವನು ಪರಬ್ರಹ್ಮ. ನೀನು ಕೂಡ ಅದೇ ಪರಬ್ರಹ್ಮನೇ. ಅದರಿಂದ ತತ್ವಮಸಿ ಶ್ವೇತಕೇತು ಅಂತ ಹೇಳ್ತಾನೆ. ಇದನ್ನು 9 ಸತಿ ಹೇಳ್ತಾನಂತೆ ಅವರು ಉದ್ದಾಲಕ. ತತ್ವಮಸಿ ಶ್ವೇತಕೇತು, ತತ್ವಮಸಿ ಶ್ವೇತಕೇತು ಅಂತ 9 ಸತಿ. 9 ಸತಿನೂ ಒಂದೊಂದು ಉದಾಹರಣೆ ಕೊಟ್ಕೊಂಡು ಹೋಗ್ತಾನಂತೆ. ಒಂದು ಸತಿ ಬೀಜದ ಕೊಟ್ಟರು, ಇನ್ನೊಂದು ಸತಿ ಒಂದು ಮಡಿಕೆ, ಕುಡಿಕೆ, ಲೋಟ ಎಲ್ಲ ಮಾಡ್ತೀರ, ಅದೆಲ್ಲ ನಾಮರೂಪಗಳು. ಅದ್ರ ಹಿಂದಿರೋ ವಸ್ತು ಏನು? ಮಣ್ಣು. ಅದು ನಿಜವಾದ ಸ್ವರೂಪ. ಇದರೆಲ್ಲದ್ರ ಸ್ವರೂಪ ಮಣ್ಣು. ಇದೆಲ್ಲ ನಾಮರೂಪಗಳು, ಇದೆಲ್ಲ ಮಿಥ್ಯ. ಇದ್ರ ಸ್ವರೂಪ ಮಣ್ಣು, ಅದು ಸತ್ಯ. ಹಾಗೆ ನೀರು, ಅದರಲ್ಲಿ ಅಲೆ ಇರುತ್ತೆ, ಗುಳ್ಳೆ ಇರುತ್ತೆ, ನೊರೆ ಇರುತ್ತೆ, ಅದೆಲ್ಲ ಮಿಥ್ಯ. ಆದರೆ ನೀರು ಸತ್ಯ. ಹೀಗೆ ಒಂದೊಂದು ಸತಿ ಒಂದೊಂದು ಉದಾಹರಣೆ ಕೊಟ್ಕೊಂಡು ನೀನು ಅದೇ ಆಗಿದೀಯಾ
ಅದನ್ನ ನೀನು ತಿಳ್ಕೋಬೇಕು. ನೀನು ಏನಾಗಿದೀಯ ಅದನ್ನ ನೀನು ತಿಳ್ಕೊಂಡಾಗ ನೀನು ಎಲ್ಲಾನು ತಿಳ್ಕೊಂಡಂಗಾಗತ್ತೆ ಅಂತ ಹೇಳಿ. ಆಗ ಅವನಿಗೆ ಗೊತ್ತಾಗತ್ತೆ. ಆವಾಗ ತಂದೆನೇ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಶ್ವೇತಕೇತುವಿಗೆ ಇದನ್ನೆಲ್ಲ ಚೆನ್ನಾಗಿ ಉಪದೇಶ ಮಾಡ್ತಾನೆ. ಈಗ ನಾನು ಅದೇ ಆಗಿದ್ದೀನಿ ಅನ್ನೋದಕ್ಕೆ ಇನ್ನು ಕೆಲವು ಉದಾಹರಣೆಗಳು ಕೊಡ್ತಾರೆ. ಈಗ ಪ್ರಜ್ಞಾನಂ ಬ್ರಹ್ಮ, ಈಗ ನಾನು ಅದೇ ಅಂತ ಅಹಂ ಬ್ರಹ್ಮ ತತ್ವಮಸಿ ಅಂತ ಹೇಳಿದ್ರು, ಉಪದೇಶ ವಾಕ್ಯ ಆಯಿತು. ಈಗ ನೀನು ಹೇಗೆ ಅದೇ ಅಂತ ಎಕ್ಸ್ಪ್ಲೈನ್ ಮಾಡಬೇಕಲ್ವಾ. ಈಗ ನಿನಗೆ ಅವನ ಲಕ್ಷಣ ಏನು? ಅವನ ಲಕ್ಷಣ ಏನು? ಅವನು ಆನಂದ ಸ್ವರೂಪಿ ಅಲ್ವಾ. ಅವನು ಸಚ್ಚಿತ್ ಆನಂದ ಸ್ವರೂಪಿ. ಸತ್ ಅಂದ್ರೆ ಅಸ್ತಿತ್ವ, ಚಿತ್ ಅಂದ್ರೆ ಅರಿವು, ಆನಂದ. ಈಗ ಸಚ್ಚಿತ್ ಆನಂದ ಸ್ವರೂಪಿ ಅವನು ಅಂತ ಇದ್ಮೇಲೆ ನೀನು ಸತ್ ಹೌದಾ? ನೀನಿದೀಯಾ ಅಂತ ನಿಂಗೆ ಗೊತ್ತಾ? ಹೌದು, ನಾನು ಇದ್ದೀನಿ ಅಂತ ನನಗೆ ಅರಿವಿದೆ. ಹಾಗಾಗಿ ನನಗೆ ಅರಿವಿದೆ, ನಾನು ಇದ್ದೀನಿ, ಅಸ್ತಿತ್ವ ಇದೆ, ಅರಿವಿದೆ. ಆಮೇಲೆ ನಾನು ಆನಂದ ಸ್ವರೂಪಿ. ಯಾಕೆ ಅಂದರೆ ನಾನು ಇದೆಲ್ಲ ಈ ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಂಡಿರೋದ್ರಿಂದ ನಾನು ಆನಂದವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಈ ದೇಹ ಮನಸ್ಸು ಬುದ್ಧಿಗಳೆಲ್ಲ ಮಿಥ್ಯ, ಇದೆಲ್ಲ ಸತ್ಯ ಅಲ್ಲ. ನಾನು ಆನಂದ ಸ್ವರೂಪಿಯಾದ ಸಚ್ಚಿತ್ ಅಂತ ತಿಳ್ಕೊಂಡಾಗ ನೀನು ಆನಂದ ಸ್ವರೂಪಿ ಆಗ್ತೀಯಾ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ನಾನು ಸತ್ ಅನ್ನೋ ಅರಿವಿದೆಯಲ್ಲ, ಅದು ನಮಗೆ ಯಾರು ಹೇಳಬೇಕಾದ್ರೆ, ಯಾರಾದರೂ ಹೇಳ್ಕೊಟ್ಟಿದ್ದಾರಾ? ನೀನು ಇದೆಯಾ ಅಂತ ಯಾರಾದರೂ ಕೇಳಿದ್ರೆ, ಹೌದಪ್ಪ ನಮ್ಮ ಮೇಡಮ್ ಹೇಳಿದ್ರು ಇದ್ದೀನಿ ಅಂತ, ಅದಕ್ಕೆ ನಾನು ಇದ್ದೀನಿ. ನಮ್ಮ ಅಮ್ಮ ಹೇಳಿದ್ರು, ಹಾಗೇನು ಹೇಳಲ್ಲ, ನಾನು ಇದ್ದೀನಿ ನನಗೆ ಗೊತ್ತು ಅಲ್ವಾ. ಅದು ನಮ್ಮ ಅಪರೋಕ್ಷ ಅನುಭೂತಿ, ನಮ್ಮ ಅಪರೋಕ್ಷವಾದ ಜ್ಞಾನ. ಪರೋಕ್ಷವಾದ ಜ್ಞಾನ ಅಂದ್ರೇನು? ಯಾರೋ ಒಬ್ರು ಹೇಳ್ಕೊಟ್ಟಿದ್ದು ಪರೋಕ್ಷವಾದ ಜ್ಞಾನ. ಇದು ಅಪರೋಕ್ಷ ಜ್ಞಾನ, ನಮಗೇ ಅದು ಗೊತ್ತಿದೆ. ಇದಕ್ಕೆ ಪ್ರಜ್ಞಾನಂ ಅಂತಾರೆ. ಅಂದರೆ ಜ್ಞಾನ ಅಂದರೆ ಹೊರಗಿನ ವಸ್ತುಗಳ ಬಗ್ಗೆ ಜ್ಞಾನನ ನಮಗೆ ಬೇರೆಯವ್ರು ಕೊಡಬೇಕು, ನಾವು ಹೊರಗಡೆ ನೋಡಿ ತಿಳ್ಕೋಬೇಕು. ಪ್ರಜ್ಞಾನ ಅಂದರೆ ನಮ್ಮ ಒಳಗಡೆನೇ ಅದರದ್ದು ನಮಗೆ ತಿಳುವಳಿಕೆ ಇರುತ್ತೆ, ಅದು ಪ್ರಜ್ಞಾನ. ಪ್ರಜ್ಞಾನಂ ಅಂದರೆ ಅರಿವು, ನಾನಿದ್ದೀನಿ ಅನ್ನೋ ಅರಿವು ನನಗಿದೆ, ಅದು ಪ್ರಜ್ಞಾನ. ಅದರಿಂದ ಪ್ರಜ್ಞಾನಂ ಬ್ರಹ್ಮ, ಆ ಬ್ರಹ್ಮ ಅನ್ನೋವನೇ ಪ್ರಜ್ಞಾನ, ಅವನೇ ಅರಿವಿನ ಸ್ವರೂಪ. ನನಗೂ ಕೂಡ ನಾನಿದ್ದೀನಿ ಅನ್ನೋದು ಗೊತ್ತಿದೆ, ಅದರಿಂದ ನಾನು ಕೂಡ ಅರಿವಿನ ಸ್ವರೂಪ. ಹಾಗಾಗಿ ನಾನು ಮತ್ತು ಪರಬ್ರಹ್ಮ ಇಬ್ಬರೂ ಒಂದೇ, ನಾವಿಬ್ಬರೂ ಸ್ವರೂಪ ಲಕ್ಷಣಗಳಲ್ಲಿ ಒಂದೇ ಅಂತ ಹೇಳ್ತಾರೆ. ಈಗ ನಮಗೆ ಎರಡು ಲಕ್ಷಣ ಇರುತ್ತೆ, ಸ್ವರೂಪ ಲಕ್ಷಣ ಮತ್ತು ಆರೋಪ ಲಕ್ಷಣ. ಒಂದು ಮೇಲೆ ಆರೋಪ ಆಗಿರುತ್ತೆ, ಎಲ್ಲರ ಮೇಲೂ, ಎಲ್ಲ ವಸ್ತುಗಳ ಮೇಲೂ ಒಂದು ಆರೋಪ ಆಗಿರುತ್ತೆ. ಏನು ಆರೋಪ ಆಗಿರುತ್ತೆ? ಇವಾಗ ನಮಗೆ ನಾನು ಅನ್ನೋದ್ರ ಮೇಲೆ ಈ ದೇಹ ಮನಸ್ಸು ಬುದ್ಧಿ ಆರೋಪ ಆಗಿದೆ, ಹೌದಾ? ಅಲ್ಲಿ ಒಳಗಡೆ ನಾನು ಅನ್ನೋದೊಂದು ಗೊತ್ತಿದೆ ನಮಗೆ, ಆದರೆ ಮೇಲ್ಗಡೆ ನೋಡೋದಕ್ಕೆ ನಾನು ಅನ್ನೋದನ್ನ ನಾವು ದೇಹ ಮನಸ್ಸು ಬುದ್ಧಿಯಿಂದ ಕಂಡು ಹಿಡಿತೀವಿ. ಈ ದೇಹ ಮನಸ್ಸು ಬುದ್ಧಿಗಳು ಉಪಾಧಿ ಅಂತ ಹೇಳ್ತಾರೆ. ಈ ಉಪಾಧಿಯನ್ನು ತೆಗೆದಾಗ ಯಾವುದು ಉಳ್ಕೊಳ್ಳುತ್ತೋ ಅದು ಸ್ವರೂಪ ಲಕ್ಷಣ. ಅದೇ ತರಹ ಬ್ರಹ್ಮನ್ಗೆ ಸ್ವರೂಪ ಲಕ್ಷಣ ಏನು? ಅಸ್ತಿತ್ವ. ಇಡೀ ಬ್ರಹ್ಮಾಂಡನೇ ಅವನು, ಇಡೀ ಬ್ರಹ್ಮಾಂಡ ಅವನ ಮೇಲೆ ಆರೋಪಿತ ಆಗಿರೋ ಉಪಾಧಿ. ಆದರೆ ಅವನು ಇಡೀ ಬ್ರಹ್ಮಾಂಡ ಅವನೊಳಗೆ ಇದೆ, ಅವನು ಇಡೀ ಬ್ರಹ್ಮಾಂಡ ಆಗಿ ಕಾಣಿಸ್ಕೋತಾ ಇದ್ದಾನೆ. ಈ ಕಾಣಿಸೋದೆಲ್ಲ ಮಿಥ್ಯ, ಅವನು ಮಾತ್ರ ಸತ್ಯ. ಆ ಉಪಾಧಿಗಳನ್ನು ತೆಗೆದಾಗ ಬ್ರಹ್ಮ ಯಾರು ಅಂತ ಗೊತ್ತಾಗುತ್ತೆ. ಹಾಗಾಗ್ಬಿಟ್ಟು ನಾವು ಕಾಣಿಸೋದೆಲ್ಲ ಏನು, ಅದ್ರ ಹಿಂದೆ ಇರೋ ಸತ್ಯ ಏನು ಅಂತ ತಿಳ್ಕೊಂಡಾಗ ನಮಗೆ ಸತ್ಯದ ಅರಿವಾಗುತ್ತೆ. ಅವನು ಮಹಾಶಕ್ತಿಶಾಲಿ, ಅವನು ಅನಂತ, ಇದೆಲ್ಲ ಹೇಳ್ತಾರೆ. ಇದೆಲ್ಲ ಉಪಾಧಿಗಳು. ಈ ಶಕ್ತಿಶಾಲಿ ಅಂತ ಗೊತ್ತಾಗಬೇಕು ಅಂದರೆ ಅವನಿಗೊಂದು ದೇಹನ ಆರೋಪ ಮಾಡ್ತೀವಿ ನಾವು, ಅವನ ಶಕ್ತಿನ ತೋರಿಸೋದಕ್ಕೆ ಆ ದೇಹದ ಮೂಲಕ ತೋರಿಸ್ದ, ಅಥವಾ ಇಡೀ ಪ್ರಪಂಚದಲ್ಲಿ ಏನೋ ಒಂದು ಆಯಿತು, ಒಂದು ಇದು ಬಂತು, ಸುನಾಮಿ ಬಂತು, ಓ ಸುನಾಮಿ, ಆ ದೇವ್ರದೇ ಶಕ್ತಿ ಹಿಂಗೆ ಕಾಣಿಸ್ತಪ್ಪ ಅಂತೀವಿ. ಅಥವಾ ಒಂದು ಅಗ್ನಿ ಪರ್ವತ ಜ್ವಾಲಾಮುಖಿ ಇದಾಗುತ್ತೆ, ಅದು ದೇವ್ರ ಶಕ್ತಿ. ಹೀಗೇನೋ ಒಂದು ರೂಪದಲ್ಲಿ ನೋಡ್ತೀವಿ.
ಆ ರೂಪ ಅಂತ ತೆಗೆದಾಗ ನಮಗೆ ಅದ್ರ ಹಿಂದೆ ಇರೋ ಶಕ್ತಿ ಅದು ಭಗವಂತ ಅಂತ ಗೊತ್ತಾಗುತ್ತೆ. ಅಂದರೆ ಯಾವುದೇ ಉಪಾಧಿಗಳನ್ನ ನಾವು ಬೇರೆ ಮಾಡಿದಾಗ ಅದ್ರ ಹಿಂದೆ ಇರೋ ಮೂಲ ವಸ್ತುನೇ ಚೈತನ್ಯ, ಅದೇ ಅರಿವು ಅಂತ ಗೊತ್ತಾಗುತ್ತೆ. ಇದು ಬ್ರಹ್ಮದ ಲಕ್ಷಣ ಎಲ್ಲ ಹೇಳಿದ್ರು. ಬ್ರಹ್ಮದ ಲಕ್ಷಣ ಹೇಳಿದ್ಮೇಲೆ ಅವನು ಅಭ್ಯಾಸ ಮಾಡಬೇಕಿವಾಗ. ಅಭ್ಯಾಸ ವಾಕ್ಯ ಏನು? ಅಯಮಾತ್ಮ ಬ್ರಹ್ಮ ಅಂತ. ಅಂದರೆ ನಾನು ಆ ಬ್ರಹ್ಮನೇ. ಅಯಂ ಅಂದರೆ ನಾನು ಅಲ್ಲ, ಇದು ಅಂದರೆ ಈ ಆತ್ಮ ಬ್ರಹ್ಮ ಅಂತ. ಇಲ್ಲಿ ನಾನು ಅನ್ನೋದು ನಮಗೆ ವೈಯಕ್ತಿಕವಾಗಿ ಸಂಬಂಧಪಟ್ಟಿದ್ದು. ಈಗ ನಾನು ಅಂತ ಹೇಳಿದ ತಕ್ಷಣ ನಾನು ಅಂದರೆ ನನಗೊಂದು ದೇಹ ಬರುತ್ತೆ, ನಾನೊಂದು ದೇಹನ ನಾನು ಗುರ್ತಿಸ್ಕೊಳ್ತೀನಿ, ನನಗೊಂದು ಕೆಲಸ, ನನಗೊಂದು ಪೊಸಿಷನ್ನು, ನನಗೊಂದು ಪ್ರೊಫೆಷನ್ನು, ಏನೋ ಗುರ್ತಿಸ್ಕೋತೀವಿ. ಆದರೆ ಇಲ್ಲಿ ಅಯಮಾತ್ಮ ಬ್ರಹ್ಮ ಅಂದಾಗ ಅದು ಜನರಲೈಸ್ಡು. ಈ ಆತ್ಮ ಬ್ರಹ್ಮ, ಈ ಆತ್ಮ ಅನ್ನೋದು ಎಲ್ಲರಿಗೂ ಸಾರ್ವತ್ರಿಕ. ಅದು ಯಾವುದು ಒಬ್ಬರಿಗೆ ವೈಯಕ್ತಿಕವಾದ್ದಲ್ಲ. ಒಂದು ಪ್ರಾಣಿಗೂ ಒಂದು ಆತ್ಮ ಇದೆ, ಪಕ್ಷಿಗಿದೆ, ಎಲ್ಲ ವಸ್ತುಗಳಲ್ಲೂ ಒಂದು ಅಸ್ತಿತ್ವ ಇದೆ. ಇದು ಎಲ್ಲನೂ ಆತ್ಮಸ್ವರೂಪಿ ಅಂತ ಹೇಳ್ತಾರೆ. ಅಂದರೆ ಅಯಮಾತ್ಮ ಬ್ರಹ್ಮ ಅನ್ನೋದು ಅಲ್ಲಿ ಜನರಲ್ಲಾಗಿ ಅವರು ಹೇಳೋದು, ಯಾರಿಗೂ ಒಬ್ಬರ ವೈಯಕ್ತಿಕ ಭಾವನೆ ಅಲ್ಲ ಅದು. ಅಂದರೆ ಅವನೇನು ಹೇಳ್ತಾನೆ ಅದನ್ನು ಅವನು ಧ್ಯಾನ ಮಾಡ್ತಾನೆ, ಅಭ್ಯಾಸ ಮಾಡ್ತಾನೆ. ಅಯಮಾತ್ಮ ಬ್ರಹ್ಮ, ಅಯಮಾತ್ಮ ಬ್ರಹ್ಮ ಅಂತ ಅವನು ಧ್ಯಾನ ಮಾಡ್ತಾನೆ. ಅದಕ್ಕೆ 2 ತರಹ ಧ್ಯಾನ ಇದೆ. ಸಮಾಧಿ ಅಂತ ಹೇಳ್ತಾರೆ. ಸಮಾಧಿ ಅಂದ್ರೇನು? ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಾವು ಧ್ಯಾನ ಮಾಡೋದು. ಅಂದರೆ ನಾನು ಬ್ರಹ್ಮಸ್ವರೂಪಿ. ನಾನು ಹೇಗೆ ಬ್ರಹ್ಮಸ್ವರೂಪಿ? ನನ್ನಲ್ಲಿರೋ ಲಕ್ಷಣ ಅವನಲ್ಲಿರೋ ಲಕ್ಷಣ ಎರಡನ್ನೂ ನಾನು ಜ್ಞಾಪಿಸ್ಕೋತೀನಿ. ಅವನಲ್ಲಿರೋ ಲಕ್ಷಣ ನನ್ನಲ್ಲಿರೋ ಲಕ್ಷಣ ಎರಡೂ ಒಂದೇ ಸ್ವರೂಪ ಲಕ್ಷಣ ಅಂತ. ಹೀಗೆ ಅವನು ಧ್ಯಾನ ಮಾಡ್ತಾ ಹೋದಾಗ ಕಣ್ಣು ಮುಚ್ಕೊಂಡು ಅವನಿಗದು ಕರೆಕ್ಟಾಗಿ ಗೊತ್ತಾಗುತ್ತೆ, ಹೌದು ಅಂತ ಅನಿಸುತ್ತೆ. ಅದು ಕಣ್ಣು ಮುಚ್ಕೊಂಡಾಗ ಅವನಿಗೆ ಆ ಜ್ಞಾನ ಬರುತ್ತೆ. ಕಣ್ಣು ತೆಗೆದು ಪ್ರಪಂಚ ನೋಡಿದ ತಕ್ಷಣ ತಿರ್ಗಾ ವ್ಯವಹಾರದಲ್ಲಿ ಅವನೇನಾಗ್ಬಿಡ್ತಾನೆ? ಶ್ರೀಲತಾ ಆಗ್ಬಿಡ್ತಾನೆ, ಪೂರ್ಣಿಮಾ ಆಗ್ಬಿಡ್ತಾನೆ, ಸುಜಾತ, ಹೀಗೆಲ್ಲ ಹೆಸರುಗಳು ಬಂದ್ಬಿಡುತ್ತೆ. ಅವ್ರಿಗೇನೇನೋ ಒಂದು ಪ್ರೊಫೆಷನ್ ಬಂದ್ಬಿಡುತ್ತೆ. ಇವಾಗೇನು ಮಾಡೋದು? ನಾನು ಈ ಪ್ರಪಂಚದಲ್ಲಿ ಯಾರು ಅಂತ ಅವನು ಆ ಪ್ರಪಂಚದಲ್ಲೂ ಬ್ರಹ್ಮಸ್ವರೂಪಿನೇ ಆಗಿರಬೇಕು. ಅಂದರೆ ನಾನು ಬ್ರಹ್ಮಸ್ವರೂಪಿನೇ ಅನ್ನೋದು ಅವನಿಗೆ ವ್ಯವಹಾರ ಮಾಡೋವಾಗಲೂ ಗೊತ್ತಿರಬೇಕು. ಹಾಗೆ ಅವನು ಯಾವಾಗಲೂ ಬ್ರಹ್ಮಸ್ವರೂಪಿ ನಾನು ಅಂತ ತಿಳ್ಕೊಂಡು ವ್ಯವಹಾರ ಮಾಡೋದು, ಆ ಥರ ಮಾಡೋದಕ್ಕೆ ಅವನಿಗೆ ಬ್ರಹ್ಮಭಾವ ಅಂತ ಹೇಳ್ತಾರೆ. ಅಂದರೆ 2 ರೀತಿ ಸಮಾಧಿ ಅಭ್ಯಾಸ, ಬ್ರಹ್ಮಭಾವ. ಅವನು ಬ್ರಹ್ಮಭಾವದಲ್ಲಿ ಇದ್ದಾಗ ಅವನಿಗೆ 24 ಗಂಟೆನೂ ಅದು ಧ್ಯಾನಾವಸ್ಥೆನೆ. ಯಾವಾಗಲೂ 10 ನಿಮಿಷ 15 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೊಂಡು ಸಮಾಧಿ ಅಭ್ಯಾಸ ಮಾಡೋದಲ್ಲ. ಇಡೀ ದಿನ ಅವನು ಯಾವಾಗಲೂ ಬ್ರಹ್ಮಭಾವದಲ್ಲೇ ಇರ್ತಾನೆ. ಹೀಗಾದಾಗ ಏನಾಗುತ್ತೆ? ಅವನಿಗೆ ಆ ಬ್ರಹ್ಮಭಾವ ಅದು ಹಾಗೇ ಅವನಿಗೆ ಸ್ಥಿರವಾಗುತ್ತೆ. ಅಂದರೆ ನಾನು ಬ್ರಹ್ಮಸ್ವರೂಪಿನೇ ಅಂತ ಅವನಿಗೆ ಸ್ಥಿರ ಆಗ್ಬಿಡುತ್ತೆ. ಅಂದರೆ ಈ ಪ್ರಜ್ಞಾನ ಅನ್ನೋದು ಒಳಗಡೆ ಇರೋ ಅರಿವು ಎಲ್ರಿಗೂ ಇರುತ್ತೆ, ಅದು ಮೊಗ್ಗಾಗಿರುತ್ತೆ, ಗೊತ್ತಿರುತ್ತೆ. ಆದರೆ ನಮಗೆ ಮೇಲ್ಗಡೆ ತೋರ್ಪಡಿಸ್ಕೊಂಡಿರಲ್ಲ. ಯಾವಾಗ ಒಂದು ಮೊಗ್ಗು ಅರಳಿ ಹೂವಾಗುತ್ತೋ ಆವಾಗ ಎಲ್ರಿಗೂ ಕಾಣಿಸುತ್ತೆ, ಅದರೊಳಗಿರೋ ಘಮ ಎಲ್ರಿಗೂ ಹರಡುತ್ತೆ. ಅದೇ ತರಹ ಈ ಪ್ರಜ್ಞಾನ ಅರಳಬೇಕು ನಮ್ಮಲ್ಲಿ. ಅಂದರೆ ಒಳಗಡೆ ಇರೋ ಅರಿವು ಅರಳಿ ನಮಗೆ ಹೊರಗಡೆಗೆ ಸೂಚಿಸ್ದಾಗ, ತೋರಿಸ್ದಾಗ ನಮಗದು ಗೊತ್ತಾಗುತ್ತೆ. ನಾನು ಅರಿವಿನ ಸ್ವರೂಪ, ನಾನು ಪರಬ್ರಹ್ಮನೇ ಅಂತ ಗೊತ್ತಾಗುತ್ತೆ. ಆವಾಗ ಅವನು ಸ್ಥಿತಪ್ರಜ್ಞ ಆಗ್ತಾನೆ. ಅಂದರೆ ಆ ಪ್ರಜ್ಞೆ ಅವನಿಗೆ ಸ್ಥಿತ ಯಾವಾಗಲೂ ಸ್ಥಿರವಾಗಿರುತ್ತೆ. ಅವನು ಸ್ಥಿತಪ್ರಜ್ಞ ಆಗ್ತಾನೆ. ಅವನ ಪ್ರಜ್ಞಾನ ಅಂದರೆ ಅರಿವು ಯಾವತ್ತೂ ಹೋಗಲ್ಲ, ಮತ್ತೆ ಯಾವತ್ತೂ ಮರ್ತು ಹೋಗಲ್ಲ. ಅವನು ಇವತ್ತು ಜ್ಞಾಪಿಸ್ಕೊಳ್ಳೋದು, ನಾಳೆ ಮರ್ತು ಬಿಡೋದು, ತಿರ್ಗಾ ಯಥಾ ಪ್ರಕಾರ ವಾಪಸ್ಸು ಈ ವ್ಯವಹಾರ ಪ್ರಪಂಚದಲ್ಲಿ ಮುಳುಗೋಗಿ ದುಃಖ ಅನುಭವಿಸ್ಕೊಂಡು ಹಂಗಿರಲ್ಲ. ಅವನು ಒಂದು ಸತಿ ಅವನಲ್ಲಿ ಪ್ರಜ್ಞೆ ಜಾಗೃತ ಆಗಿಬಿಟ್ರೆ ಅವನು ಯಾವತ್ತೂ ಬ್ರಹ್ಮಸ್ವರೂಪಿನೇ ಆಗಿರ್ತಾನೆ. ಇದು ಅಭ್ಯಾಸ ವಾಕ್ಯ ಆಗೋಯ್ತು, ಅಭ್ಯಾಸ ಮಾಡಾಗೋಯ್ತು. ಅವನು ನಾನು ಬ್ರಹ್ಮಸ್ವರೂಪಿ, ಅವನಿಗೆ ಸ್ಥಿರ ಆಗೋಯ್ತು, ಸ್ಥಿತ ಪ್ರಜ್ಞನ ಲಕ್ಷಣ ಬಂದ್ಬಿಡ್ತು. ಈಗ ಅವನೇನು ಹೇಳ್ತಾನೆ? ಅನುಭವ ವಾಕ್ಯ ಬರುತ್ತೆ ಅವನಿಗೆ ಬಾಯಲ್ಲಿ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾನೆ. ನಾನು ಬ್ರಹ್ಮಸ್ವರೂಪಿ.
ಅಂತ ಹೇಳ್ತಾನೆ. ಅಂದರೆ ನಾನು ಆ ಪರಬ್ರಹ್ಮ ಸ್ವರೂಪಿನೇ. ನಾನು ಅಂದ್ರೆ ಇಲ್ಲಿ ಯಾರು? ಈ ದೇಹ ಮನಸ್ಸು ಬುದ್ಧಿಗಳಲ್ಲ, ಉಪಾಧಿ ಅಲ್ಲ. ನಾನು ಅಂದರೆ ನಾನು ಆತ್ಮ, ನಾನು ಆತ್ಮಸ್ವರೂಪಿ. ನನ್ನ ಆತ್ಮ, ಈ ಆತ್ಮ ಮತ್ತು ಪರಬ್ರಹ್ಮ ಎರಡೂ ಒಂದೇ. ಅಹಂ ಬ್ರಹ್ಮಾಸ್ಮಿ ಅಂತ ಅವನು ಅನುಭವ ವಾಕ್ಯ ಹೇಳ್ತಾನೆ. ಅಲ್ಲಿಗೆ ಅವನು ಮುಕ್ತ. ಅವನು ಯಾವತ್ತೂ ವಾಪಸ್ಸು ಹಿಂದಕ್ಕೆ ಸಂಸಾರದಲ್ಲಿ ಮುಳುಗಿ ಹೋಗಲ್ಲ. ಅವನು ಶುದ್ಧವಾದ ನಾನು, ಶುದ್ಧವಾದ ಅರಿವು, ಶುದ್ಧವಾದ ಪ್ರಜ್ಞೆ ಅಂತ ತಿಳ್ಕೊಳ್ತಾನೆ. ಇದಾದ್ಮೇಲೆ ಏನಾಗುತ್ತೆ ಅವನಿಗೆ? ನಾನು ಶುದ್ಧವಾದ ಅರಿವು ಅಂತ ಗೊತ್ತಾದ ಮೇಲೆ ಅವನಿಗೇನಾಗುತ್ತೆ? ಇಡೀ ಪ್ರಪಂಚವನ್ನ ನೋಡಿದಾಗ ಅವನಿಗೆ ಅದೆಲ್ಲ ಬ್ರಹ್ಮಸ್ವರೂಪವಾಗಿಯೇ ಕಾಣಿಸುತ್ತೆ. ಇಡೀ ಪ್ರಪಂಚದಲ್ಲಿ ಯಾವುದೂ ಅವನಿಗೆ ನೋಡಿದ್ರೂ ಇದೆಲ್ಲ ಬ್ರಹ್ಮಸ್ವರೂಪನೇ ಅಂತ ಗೊತ್ತಾಗುತ್ತೆ. ಆಗ ಅವನು ಸರ್ವಂ ಖಲ್ವಿದಂ ಬ್ರಹ್ಮ ಅಂದರೆ ಎಲ್ಲವೂ ಬ್ರಹ್ಮಸ್ವರೂಪ ಅಂತ ತಿಳ್ಕೊತಾನೆ. ಆಗ ಅವನಿಗೆ ನಾನು, ಪ್ರಪಂಚ ಎಲ್ಲ ಬೇರೆ ಅನ್ನೋ ದ್ವೈತ ಭಾವ ಹೊಟ್ಟೋಗುತ್ತೆ. ದ್ವೈತ ಇರೋದೇ ಇಲ್ಲ. ಅದಕ್ಕೆ ಇದಕ್ಕೇನು ಹೇಳ್ತಾರೆ? ಆತ್ಮದರ್ಶನಂ ಬ್ರಹ್ಮದರ್ಶನಂ. ಮೊದಲು ನನ್ನ ಆತ್ಮದರ್ಶನ ಮಾಡ್ಕೋಬೇಕು. ನಾನು ಯಾರು ಅಂತ ತಿಳ್ಕೋಬೇಕು. ಆವಾಗ ಬ್ರಹ್ಮದರ್ಶನ ಆಗುತ್ತೆ. ನಾನು ಪರಬ್ರಹ್ಮನೇ ಅಂತ ಗೊತ್ತಾಗುತ್ತೆ. ಬ್ರಹ್ಮದರ್ಶನಂ ಸತ್ಯದರ್ಶನಂ. ಬ್ರಹ್ಮ ಯಾರು ಅಂತ ಗೊತ್ತಾದರೆ ಸತ್ಯದ ದರ್ಶನ ಆಗುತ್ತೆ. ಅಸತ್ಯ ಅಂದ್ರೇನು? ಅಸ್ತಿತ್ವ. ಸತ್ಯ ಅಂದರೆ ಅಸ್ತಿತ್ವ, ಅರಿವು. ಅದೇ ಇರೋದು, ಎಲ್ಲ ಕಡೆ ಇರೋದು ಅಸ್ತಿತ್ವನೇ. ಪ್ರಪಂಚದಲ್ಲಿ ಎಲ್ಲ ವಸ್ತುಗಳಲ್ಲೂ ಇರೋದು ಅಸ್ತಿತ್ವ, ಇನ್ನೇನೂ ಇಲ್ಲ ಅಲ್ಲಿ. ಅದರಿಂದ ಸತ್ಯ ದರ್ಶನ ಅದು ಅವನಿಗೆ ಗೊತ್ತಾಗುತ್ತೆ. ಅಂದರೆ ಆ ಅರಿವಿನಲ್ಲೇ ಅವನು ಜೀವನನ ಸಾಗಿಸ್ತಾನೆ. ಅದರಿಂದ ಅವನು ಮುಕ್ತನಾಗೋಗ್ತಾನೆ. ಹೀಗೆ ಸಮಾಧಿ ಅಭ್ಯಾಸ, ಬ್ರಹ್ಮಭಾವ ಅಭ್ಯಾಸ ಇದೆಲ್ಲ ಮಾಡ್ಕೊಂಡ್ಮೇಲೆ ಅವನು ಬ್ರಾಹ್ಮಿ ಸ್ಥಿತಿ ಅಂತ ಹೇಳ್ತಾರೆ. ಅಂದರೆ ನಾನು ಆ ಬ್ರಹ್ಮ ಸ್ವರೂಪನೇ ಅಂತ ಅವನಿಗೆ ಗೊತ್ತಾಗುತ್ತೆ. ಇಷ್ಟು ಈ 4 ವಾಕ್ಯಗಳ ಅರ್ಥ. ಜೊತೆಗೆ ಇನ್ನೊಂದು ವಾಕ್ಯ ಸರ್ವಂ ಖಲ್ವಿದಂ ಬ್ರಹ್ಮ. 5 ವಾಕ್ಯಗಳು. ಇದನ್ನ ಮಹಾವಾಕ್ಯಗಳು ಅಂತ ಹೇಳ್ಬೋದು. ಇದೇನಾದರೂ ಡೌಟ್ಸ್ ಇದೆಯಾ? ಸ್ಥಿತಪ್ರಜ್ಞ ಅಂದ್ರಲ್ವಾ, ಅದು ಓಪನ್ ಐ ಮೆಡಿಟೇಷನ್ ಅಂತ ಪ್ರಭುಜಿ ಹೇಳ್ತಾರಲ್ಲ, ಅದೇ ಆಗುತ್ತಾ? ಅದೇ ಇವಾಗ ಓಪನ್ ಐ ಮೆಡಿಟೇಷನ್ ಅಂದರೆ, ಇವಾಗ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಮೆಡಿಟೇಷನ್ ಮಾಡ್ತೀರಾ, ನೀವಲ್ಲಿ ಧ್ಯಾನ ಮಾಡ್ತೀರಾ, ಏನೋ ಒಂದು ಇಟ್ಕೊಂಡು ಧ್ಯಾನ ಮಾಡ್ತೀರಾ ಅಲ್ವಾ? ಅಂದರೆ ನಾಹಂ ಬ್ರಹ್ಮಾಸ್ಮಿ, ಅಥವಾ ನಾನು ಅಯಂ ಆತ್ಮ ಬ್ರಹ್ಮ, ನಾನು ಬ್ರಹ್ಮಸ್ವರೂಪಿ, ಅಥವಾ ನಾನು ಸಾಕ್ಷಿ, ನನ್ನ ದೇಹನ ಗಮನಿಸ್ತೀವಿ, ದೇಹದಲ್ಲಿ ಆಗೋ ಸಂವೇದನೆಗಳನ್ನ ಗಮನಿಸ್ತೀವಿ, ಆ ಗಮನಿಸ್ತಾ ಇರೋದು ಸಾಕ್ಷಿ ಅಂತ ನಾವು ಇದು ಮಾಡ್ತೀವಿ. ಆ ಸಾಕ್ಷಿ ಯಾರು? ಬ್ರಹ್ಮ ಅಂತ ಹೇಳ್ತೀವಿ. ಇವಾಗ ಓಪನ್ ಐ ಮೆಡಿಟೇಷನ್ ಅಂದ್ರೇನು? ಅದೇ ಹೇಳಿದ್ದು. ಅವನು ಬ್ರಹ್ಮ ಭಾವ, ಯಾವಾಗಲೂ ಅವನು ನಾನು ಬ್ರಹ್ಮ ಅಂತ ತಿಳ್ಕೊಂಡ್ರೆ ಓಪನ್ ಐ ಮೆಡಿಟೇಷನ್ ಅಂದರೆ ಅದೇನೆ. ಕಣ್ಣು ತೆಗೆದಿರೋವಾಗ ಅವ್ನಿಗೆ ಇಡೀ ಪ್ರಪಂಚ ಕಾಣಿಸುತ್ತೆ. ಇವಾಗ ನನಗೆ ಪೂರ್ಣಿಮಾ ಕಾಣಿಸ್ತಾ ಇದ್ದಾರೆ, ನಾನು ಪೂರ್ಣಿಮಾ ಅಂತ ನಿಮ್ಮನ್ನು ಸುಮ್ಮನೆ ವ್ಯಾವಹಾರಿಕವಾಗಿ ನಿಮ್ಮನ್ನು ಕರಿಬೋದು, ಆದರೆ ನೀನು ಬ್ರಹ್ಮನ್ ಅಂತ ನನಗೆ ಗೊತ್ತಿರುತ್ತೆ. ನಾನು ಬ್ರಹ್ಮನ್, ಅಹಂ ಬ್ರಹ್ಮಾಸ್ಮಿ, ನೀವು ಬ್ರಹ್ಮನ್, ನೀವು ಬ್ರಹ್ಮನೇ ಅಂತ ನನಗೆ ಗೊತ್ತಿರುತ್ತೆ. ಇಲ್ಲಿರೋ ಪ್ರತಿಯೊಂದೂ ಬ್ರಹ್ಮನೇ. ಆದ್ದರಿಂದ ಅದು ಓಪನ್ ಐ ಮೆಡಿಟೇಷನ್ ಅಂದರೆ ಅರ್ಥ. ಅವನು ಯಾವಾಗಲೂ ಬ್ರಹ್ಮ ಭಾವದಲ್ಲೇ ಇರ್ತಾನೆ. ಆವಾಗ ಅವನು ಸ್ಥಿತಪ್ರಜ್ಞೆ ಆಗೋಕ್ಕೆ ಸಾಧ್ಯ. ಅಂದರೆ ಅವನಿಗೆ ಭಾವ ಬಂದುಬಿಟ್ಟಾಗ, ನಾನು ಬ್ರಹ್ಮಸ್ವರೂಪಿ ಅಂತ ಭಾವ ಬಂದುಬಿಟ್ರೆ ಅವನು ಓಪನ್ ಐ ಮೆಡಿಟೇಷನ್ ಅಂತ ಅರ್ಥ. ಆ ಭಾವನೆ ಬರಬೇಕು ನಮಗೆ, ಆ ಭಾವದಲ್ಲೇ ಯಾವಾಗಲೂ ಇರಬೇಕು ನಾವು. ಅದು ಓಪನ್ ಐ ಮೆಡಿಟೇಷನ್. ಮೊದಲು ಅದನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕಾಗತ್ತೆ. ಯಾಕೆಂದರೆ ನಮಗದು ಆ ನಾಲೆಡ್ಜ್ ನಾವು ಇವಾಗ ಅಕ್ವೈರ್ ಮಾಡ್ಕೋತಾ ಇರೋದ್ರಿಂದ ನಮಗದು ಅದನ್ನ ಸಹಜವಾಗಿ ಬರಲ್ಲ ನಮಗೆ. ಅದರಿಂದ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅಂದರೆ ಪ್ರತಿಯೊಂದು ಕೆಲಸ ಮಾಡುವಾಗಲೂ ಅದನ್ನು ಮತ್ತೆ ಜ್ಞಾಪಿಸ್ಕೋಬೇಕಾಗತ್ತೆ. ಆಮೇಲೆ ಅದು ಎಷ್ಟು ಅಭ್ಯಾಸ ಆಗುತ್ತೆ ಅಂದರೆ ನಮಗದು ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಹೌದು, ನಾನು ಬ್ರಹ್ಮಸ್ವರೂಪಿ
ಆಮೇಲೆ ಎಲ್ಲಾನು ಬ್ರಹ್ಮ ಸ್ವರೂಪನೇ ಅಂತ ಗೊತ್ತಾದಾಗ ಅದು ಓಪನ್ ಐ ಮೆಡಿಟೇಷನ್ ಆಗುತ್ತೆ. ಅಂದ್ರೆ ಅವನು ಸಹಜ ಸಮಾಧಿ. ಓಪನ್ ಐ ಮೆಡಿಟೇಷನ್ ಸಹಜವಾಗಿ ಅವನು ಸಮಾಧಿಲಿ ಇರ್ತಾನೆ. ಅವನಿಗೇನು ಬೇರೆ ಸ್ಥಿತಿನೇ ಇರಲ್ಲ. ಯಾವಾಗಲೂ ಅವನು ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಸಮಾಧಿನಲ್ಲಿ ಏನು ತಿಳ್ಕೋಬೇಕು ಅಂತ ಪ್ರಯತ್ನ ಪಡ್ತಿರ್ತಾನೋ ಅದು ಸಹಜವಾಗಿ ಅವನು ಸಮಾಧಿನಲ್ಲಿ ಇರ್ತಾನೆ. ಈ ಗಾಢವಾದ ನಿದ್ದೆನಲ್ಲಿ ಮಾತ್ರ ಶಾಂತಿ ಇರುತ್ತೆ, ಅಸ್ತಿತ್ವ ಇರುತ್ತೆ, ಅರಿವಿರುತ್ತೆ. ಆ ಮೂರು ಇರೋದು ಗಾಢವಾದ ನಿದ್ದೆಯಲ್ಲಿರುತ್ತೆ. ಎಚ್ಚರ ಆದ ತಕ್ಷಣ ಪ್ರಪಂಚ ಕಾಣಿಸುತ್ತೆ. ಗಾಢವಾದ ನಿದ್ದೆಯಲ್ಲಿ ಇರೋಂಥ ಸ್ಥಿತಿನ ಅವನು ಎಚ್ಚರವಾಗಿದ್ದಾಗಲೂ ಅನುಭವಿಸೋಕ್ಕೆ, ಅದೇ ಸ್ಥಿತಿಲಿ ಇರೋಕ್ಕೆ ಅಭ್ಯಾಸ ಮಾಡ್ತಾನೆ, ಅದೇ ಸ್ಥಿತಿಲಿ ಇರ್ತಾನೆ. ಅದೇ ಸಹಜ ಸಮಾಧಿ. ಜಾಗೃತ ಸುಷುಪ್ತಿ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಜಾಗೃತಾವಸ್ಥೆಯಲ್ಲಿ ಇದ್ದಾಗಲೂ, ಸುಷುಪ್ತಿ ಅಂದರೆ ಗಾಢ ನಿದ್ರೆ ಅವಸ್ಥೆ. ಗಾಢ ನಿದ್ರೆಯಲ್ಲಿ ಇರೋ ಥರನೇ ಇರ್ತಾನೆ ಅವನು. ಅಂದರೆ ಗಾಢ ನಿದ್ರೆಯಲ್ಲಿ ಅವನು ಹೇಗಿರ್ತಾನೆ? ಆನಂದ ಇರುತ್ತೆ ಅವನಿಗೆ, ಅವನು ಅಸ್ತಿತ್ವ ಇದೆ ಅಂತ ಗೊತ್ತಿರುತ್ತೆ, ಅಸ್ತಿತ್ವ ಇದೆ ಅಂತ ಅರಿವಿರುತ್ತೆ. ಇದಿಷ್ಟು ಇರೋದ್ರಿಂದ ಅವನು ಬ್ರಹ್ಮಸ್ವರೂಪಿ ಆಗಿರ್ತಾನೆ, ಆನಂದ ಸ್ವರೂಪಿ ಆಗಿರ್ತಾನೆ. ಅದೇ ಸ್ಥಿತಿನಲ್ಲಿ ಜಾಗೃತಾವಸ್ಥೆಯಲ್ಲೂ ಇರ್ತಾನೆ. ಅಂದರೆ ಅವನು ಗಾಢ ನಿದ್ದೆ ಸ್ಥಿತಿಲಿ ಜಾಗೃತಾವಸ್ಥೆಯಲ್ಲೂ ಇರ್ತಾನೆ. ಅಂದರೆ ಅದಕ್ಕೆ ಜಾಗೃತ ಸುಷುಪ್ತಿ ಅಂತ ಹೇಳ್ತಾರೆ. ಕೊಡ್ತೀನಿ, ಅರ್ಥ ಆಯ್ತಾ? ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳಿ. ಈ ಇದರಲ್ಲಿ ಮೆಡಿಟೇಷನ್ನಲ್ಲಿ ಒಂದು 2 ರೀತಿ ಮೆಡಿಟೇಷನ್ ಇದೆ. ಅದನ್ನು ನಾನು ನಿಮಗೊಂದು ಇದನ್ನು ಕಳಿಸ್ತೀನಿ, ಆಡಿಯೋ ಕಳಿಸ್ತೀನಿ. ಅದನ್ನು ಕೇಳಿ, ನೆಕ್ಸ್ಟ್ ಟೈಮು ಅದನ್ನು ಮಾಡೋಣ. ಅಂತರ್ ಸಮಾಧಿ, ಬಹಿರ್ ಸಮಾಧಿ ಅಂತ, ನಿರ್ವಿಕಲ್ಪ ಸಮಾಧಿ ಅಂತ. ಅಂತರ್ ಸಮಾಧಿ ಅಂದರೆ ನಾನು ಯಾರು ಅಂತ ತಿಳ್ಕೊಳ್ಳೋದು. ಬಹಿರ್ ಸಮಾಧಿ ಅಂದರೆ ಸರ್ವಂ ಖಲ್ವಿದಂ ಬ್ರಹ್ಮ, ಅಂದರೆ ಬಾಹ್ಯ ಪ್ರಪಂಚದಲ್ಲಿರೋದು ಏನು ಅಂತ ತಿಳ್ಕೊಳ್ಳೋದಕ್ಕೆ ಸಮಾಧಿ ಅಭ್ಯಾಸ. ಅದು ಕೊನೆಗೆ ನಿರ್ವಿಕಲ್ಪ ಸಮಾಧಿ ಆಗುತ್ತೆ. ನಿರ್ವಿಕಲ್ಪ ಅಂದರೆ ಎಲ್ಲ ಬ್ರಹ್ಮನ್ ಅಂತ ಗೊತ್ತಾಗುತ್ತೆ. ಇದು ಈ ಸಮಾಧಿ ಅಭ್ಯಾಸ ಮಾಡಿದ್ರೆ ಅದು ನಮಗೆ ಈ ತತ್ವಮಸಿ ಆ ಥರದ್ದು ಅಭ್ಯಾಸ ಆಗುತ್ತೆ. ಅದಕ್ಕೆ ನಾನು ಅದನ್ನು ಕಳಿಸ್ತೀನಿ, ಒಂದು ಆಡಿಯೋ, ಅದನ್ನು ಕೇಳಿ ಅದನ್ನು ಅಭ್ಯಾಸ ಮಾಡೋಣ. ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಫಸ್ಟ್ ಅದು ಅಭ್ಯಾಸ ಮಾಡಿ ಆಮೇಲೆ ಮುಂದಿಂದ ಇದು ಮಾಡೋಣ. ಓಕೆ, ಮುಗಿಸೋಣ ಕ್ಲಾಸು. ಥ್ಯಾಂಕ್ ಯು. ಪ್ರೇಯರ್ ಮಾಡೋಣ. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಪ್ರಿಯನಾತ್ಮನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಹೇಳಿ. पूर्णात् पूर्णमुदच्यते पूर्णमादाय पूर्णमेवावशिष्यते. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ ಪರಃ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ
ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.